ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಗ್ರಾಮ ಪಂಚಾಯತ್ ಆವರಣದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕುಂದುಕೊರತೆ ಸಭೆಯನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟೇಗೌಡ, ಉಪಾಧ್ಯಕ್ಷೆ ರಾಧಿಕಾ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾ ಸದಸ್ಯ ಹೇಮಣ್ಣ, ತಾಲೂಕು ಸಮಿತಿ ಸದಸ್ಯರಾದ ಅಮ್ಜದ್ ಬೇಗ್, ಬೋಧನಾ ಹೊಸಳ್ಳಿ ಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಜರಿದ್ದು ಈ ಒಂದು ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಇನ್ನು ಈ ಒಂದು ಸಭೆಯಲ್ಲಿ ಪಂಚ ಗ್ಯಾರಂಟಿಗಳ ಹಲವಾರು ಯೋಜನೆಗಳಲ್ಲಿ ಉಂಟಾಗಿರುವಂತಹ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ತಾಲೂಕು ಅಧ್ಯಕ್ಷರಾದಂತಹ ಚಿಕ್ಕಹುಲ್ಲೂರು ಬಚ್ಚೇಗೌಡರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದಾಗ ಹಲವಾರು ವಿಚಾರಗಳನ್ನು ಚರ್ಚೆ ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡರು ಮಾತನಾಡ್ತಾ, 100% ಗುರಿಯನ್ನು ಸಾಧಿಸುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆಗಮಿಸಿ ಕುಂದುಕೊರತೆ ಸಭೆಯನ್ನು ನಡೆಸಲಾಗುತ್ತಿದೆ. ಫಲಾನುಭವಿಗಳು ಆಗಮಿಸಿ ನೇರವಾಗಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುವ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಸಹ 100% ಗುರಿಯನ್ನು ಸಾಧಿಸುವ ದೃಷ್ಟಿಯಿಂದ ನಮಗೆ ಸೂಕ್ತ ನಿರ್ದೇಶನವನ್ನು ನೀಡಿದ್ದು ಅದರಂತೆ ಸಭೆಗಳನ್ನು ಮಾಡ್ತಿದ್ದೇವೆ. ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳಿದ್ದರೆ ಅಧಿಕಾರಿಗಳು ಅದನ್ನು ಬಗೆಹರಿಸ್ತಾರೆ. ಅದಕ್ಕೆ ನೀವು ಅರ್ಜಿ ಕೊಟ್ಟು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ತಿಳಿಸಿದ್ರು. ಸಭೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಶರತ್ ಬಚ್ಚೇಗೌಡರು ಬಂದಿದ್ರು. 91-92 ಈ ತರ ಇತ್ತು. ಇದ್ಯಾಕೆ ಉಳಿದ ಪರ್ಸೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಧಿಕಾರಿಗಳಿಗೆ ಅವ್ರ ಕಷ್ಟ ಬಿದ್ದು ಪಾಪ ಕೆಲಸ ಮಾಡಿ ಇವತ್ತು ಈ ಯೋಜನೆಗಳೇನಾದ್ರೂ ಸಮರ್ಪಕವಾಗಿ ಅನುಷ್ಠಾನಗೊಳ್ಬೇಕಾದ್ರೆ ನಮ್ಮ ಅಧಿಕಾರಿಗಳು ಭಾರಿ ಶ್ರಮ ಇದೆ. ಅವರು ಕಷ್ಟ ಬಿದ್ದು ಕೆಲಸ ಮಾಡಿರ್ತಾರೆ. ಇವತ್ತು ಮಹಿಳಾ ಕಲ್ಯಾಣ ನೀವು ಹೇಳ್ದಂಗೆ 99.97 ನಾವು ರೀಚ್ ಆಗಿದ್ದೀವಿ ಇವತ್ತು. ಆದ್ರೂ ಯಾರೋ 1% ಚಿಕ್ಕದು ಒಂದು ತಾಂತ್ರಿಕ ದೋಷದ ನಿಂತೋಗಿರ್ತದೆ. ಅದೇನ್ ಗೊತ್ತಾಗಿರಲ್ಲ, ಅದನ್ನ ತಿಳಿಸ್ಬೇಕಂತ ನಾವು ಬಂದಿರೋದು. ಈಗ ಈ ಯೋಜನೆ ಬಗ್ಗೆ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಇದ್ರ ಬಗ್ಗೆ ನಮ್ಮ ಪ್ರಾಥಮಿಕ ಭಾಷೆಯಲ್ಲಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಅದರ ಬಗ್ಗೆ ಏನು ಅಂತ ನಿಮ್ಗೆಲ್ಲ ಪ್ರಾಥಮಿಕ ಭಾಷೆಯಲ್ಲಿ ತಿಳಿಸಿದ್ದಾರೆ. ಆದ್ರೆ ಇದ್ರ ನ್ಯೂನ್ಯತೆಗಳು ಹೆಂಗ್ ಸರಿಪಡಿಸ್ಕೊಬಹುದು ಅನ್ನೋದು ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಇವತ್ತು ಈ ಸರಿಪಡಿಸ್ಕೋಬೇಕಾದ್ರೆ ನೀವು ಯಾವ ಇಲಾಖೆಗೆ ಹೋಗ್ಬೇಕು, ಏನೇನು ಹೋಗ್ಬೇಕು ಅನ್ನೋದು ಇವತ್ತು ನಿಮ್ಗೆ ಅರಿವು ಮೂಡಿಸಿದ್ದಾರೆ. ಆ ಇಲಾಖೆಗೆ ಹೋಗಿ ಸರಿಪಡಿಸ್ಕೊಳ್ರಿ. ಈಗ ಕೆಲವರು ಅರ್ಜಿನೇ ಹಾಕಿಲ್ಲ, ನನ್ ಬರ್ತಾ ಇಲ್ಲ 2005 ನಂದು ಗೃಹ ಜ್ಯೋತಿ ಬರ್ತಾ ಇದೆ, ನಾವು ಮಾಡಾಗ್ತದೆ. ನೀವು ಈಗ ಮೀಟರ್ಗಳು ಬಂದಿಲ್ಲ, ಅದನ್ನ ನಮಗ್ ಸಂಬಂಧಪಟ್ಟಿದ್ದಲ್ಲ. ನಿಮ್ ಪಂಚಾಯತಿ ಅಧಿಕಾರಿಗಳಿರ್ಬೋದು, ನಿಮ್ಮ ಅಧ್ಯಕ್ಷರಿರ್ಬೋದು, ಅವರು ನಿಮ್ಗೆ ಸಂಬಂಧಪಟ್ಟದ್ದು ರೆಕಾರ್ಡ್ಸ್, NOC ಇರ್ಬೋದು, ಆಕ್ಯುಪಿಕೇಶನ್ ಸರ್ಟಿಫಿಕೇಟ್ ಇರ್ಬೋದು, ಪ್ಲಾನ್ ಅಪ್ರೂವಲ್ ಇರ್ಬೋದು, ಅವೆಲ್ಲ ಕೊಟ್ರೆ KEB ಕೊಡ್ತಾರೆ. ನೀವು ಇಲ್ಲಿ ಬಂದು ತೋರಿಸಿದ KEB ಕೇಳಿ ನಮ್ಗೆ ಹೇಳೋರು. ಆದ್ರೆ ಕೆಲವರು ಆಫೀಸಿಗೆ ಹೋಗಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಾವೀಗ ಅಧಿಕಾರದ ಜೊತೆಗೆ ಬಂದು ನಿಮ್ ಸಮಸ್ಯೆಗಳು ಏನು ಚಿಕ್ಕದಾಗಿರ್ತದೆ, ನಿಮ್ಗೆ ಗೊತ್ತಾಗಿರಲ್ಲ, ಅದನ್ನೇ ಹೇಳಿದ್ದೀಗ. ಈಗ ಆಹಾರ ಇಲಾಖೆ ಬಗ್ಗೆ ಪಡಿತರ ಚೀಟಿಗೆ ಯಾರಾದ್ರೂ ಸರಿ ಮಾಡ್ಕೊಂಬಂದು ನಿಮ್ಗೆ ಅರಿವು ಬಂದಿದೆ. ಈಗ ಅದನ್ನ ಸರಿಪಡಿಸ್ಕೊಳ್ರಿ. ಎಲ್ಲ ಅರ್ಹ ಫಲಾನುಭವಿಗಳಂದ್ರೆ ಪಡ್ಕೊಳ್ರಿ. ನಮ್ಮ ಉದ್ದೇಶನೂ ಅದೇ, ಸರ್ಕಾರ ಉದ್ದೇಶನೂ ಅದೇ. ಆದ್ರಿಂದ ನೀವು ಇದನ್ನ ಯಾರು ಇರ್ತಾರ ಒಂದು ಸಭೆಯಲ್ಲಿ ಮಾಡ್ತೀನಿ ಹೇಳ್ತಾರೆ. ನೀವು ಚುನಾಯಿತ ಪ್ರತಿನಿಧಿಗಳು ಬೈದ್ರೆ ಈಗ ಯಾರು ಅವ್ರು ಹೇಳ್ತಾ ಇದ್ರು, ನಾವು ಪಂಚಾಯತ್ 20 ಸರಿ ಕಾರ್ಡ್ ಕಾರ್ಡ್ ಮಾಡಿಸ್ಕೊಡೋದು ಪಂಚಾಯತಿ ಅವರ. ಈಗ ಏನಾಗಿದೆ, ಸರ್ಕಾರಕ್ಕೆ ಅವ್ರ ಅಧಿಕಾರಿಗಳು ಏನ್ ಮಾಡಕ್ಕಾಗಲ್ಲ. ಯಾವ್ದೋ ಒಂದು ಟೈಮ್ ಆನ್ಲೈನ್ ಬಿಡ್ತಾರೆ. ಆನ್ಲೈನ್ ಬಿಟ್ಟಾಗ ನೋಡ್ಕೊಂಡು ನೀವು ಏನೋ ಹೋಮ್ ಸೆಕ್ಟರ್ CS ಸೆಕ್ಟರ್ ಹೋಗಿ ನೀವು ಅಪ್ಲಿಕೇಶನ್ ಹಾಕೊಂಡಿರ್ಬೇಕು. ಅವ್ರು ಬಂದಾಗ ನೀವು ಫೋನ್ ಬರ್ಬಿಟ್ಟಿದ್ರೆ ಅವ್ರು ಯಾರು ಇರ್ತಾರೋ, ಅವರು ಯಾವಾಗ ನಿಮ್ಗೆ ಕಾರ್ಡ್ ಬಿಡ್ತಾರೋ ಅವಾಗ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ. ನೀವು ಕಾಯ್ಕೊಳಕ್ಕಾಗಲ್ಲ, ಅಧಿಕಾರಿಗಳು ಗೊತ್ತಿರಲ್ಲ ಯಾವಾಗ ಬಿಡ್ತಾರೆ ಈ ಕಾರ್ಡ್ದು ಆನ್ಲೈನ್ ಅಲ್ಲಿ ಅಂತ ಯಾರಿಗೋ ಖಂಡಿತ ಗೊತ್ತಿರಲ್ಲ. ನೀವು ಅವ್ರನ್ನೂ ದೂಷಿಸಂಗಿಲ್ಲ, ಸರ್ಕಾರ ಯಾವಾಗ ಬಿಡ್ತದೋ ಗೊತ್ತಿಲ್ಲ. ಅದ್ರ ಬಿಟ್ಟಾಗ ನೋಡಿ ನೀವು ಹೊಸ ಕಾರ್ಡ್ ಹಾಕಿದ್ರು. ಈ ಹೊಸ ಕಾರ್ಡ್ ಏನ್ ಅಪ್ಲೈ ಮಾಡಿ 21ರಲ್ಲಿ ಇದ್ದೇವೆ, ಅವು ಈ ಡಿಸೆಂಬರ್ 8 ಹಂಚಿಕೆ ಎಲ್ಲ ರಿಲೀಸ್ ಆಗವೆ. ಡಿಸೆಂಬರ್ 8 ಒಳಗಡೆ ಎಲ್ಲ ಕೊಡ್ಲಿಕ್ಕೆ ತಯಾರು ಮಾಡಿದ್ದಾರೆ. ಅದನ್ನ ಸರ್ಕಾರ ಕೊಡ್ಸಲ್ಲ. ಕಾರ್ಡ್ಗಳು ಕಾರಣ ನಿಮ್ಗೆ ಗೊತ್ತಿರ್ತದೆ, ಅದನ್ನ ಇಲ್ಲಿ ನಾವ್ ಹೇಳಕ್ ಆಗಲ್ಲ. ಅದರಿಂದ ಎಲ್ಲ ಸರ್ಕಾರದಿಂದನೇ ಒಂದು ಕಾರ್ಯಕ್ರಮ ಮಾಡಿ ಕಾರ್ಡ್ ಕೊಡ್ಬೇಕು ಅಂತ ಒಂದು ತೀರ್ಮಾನ ಆಗಿದೆ. ಕಾರ್ಡ್ ಬಂದವೆ, ಹಿಂದೆ ಯಾರು ಅಪ್ಲೈ ಮಾಡಿದಾರೋ ಅವ್ರು ಬರ್ತಾರೆ. ಆದ್ರೆ ಈಗ ಕೆಲವರು ಪಾಪ ವಿದ್ಯಾವಂತರಿದ್ದಾರೆ, ಅವಿದ್ಯಾವಂತರಿದ್ದಾರೆ. ನಾವು ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡ್ಬೇಕಾದಂತವ್ರು ಅಂಗನವಾಡಿ ಕಾರ್ಯಕರ್ತರು. ಅವರುಗಳಲ್ಲಿ ಪ್ರತಿಯೊಬ್ಬರು ನಿಮ್ಗೆ ಯಾರು ಏನು
ಈಗ ಯಾರ ಬಂದು ಕೇಳಿದ್ರು ಅವ್ರಿಗೆ ಯಾಕೆ ಟಾಸ್ ಮಾಡ್ತಾರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತದೆ ಅಮ್ಮ ನಿಮ್ಗೆ ಇಷ್ಟ ಆಗಿದೆ ನೀವೇ ಹೇಳ್ಬಿಟ್ರೆ ಅವ್ರಿಗೆ ಸಮಸ್ಯೆ ಗೊತ್ತಾಗ್ತದೆ. ನಿಮ್ಗೆ ಗೊತ್ತಿರ್ತದೆ, ಗೊತ್ತಿದ್ದು ನೀವು ಹೇಳಿರಲ್ಲ, ದಯವಿಟ್ಟು ಅದು ಆ ಕೆಲಸ ನೀವು ಮಾಡ್ಬೇಕು ಇವರಿಂದ. ಅದರಿಂದ ಈಗ ಯಾರಾದ್ರೂ ನಿಮಗೆ ತಾಲೂಕ್ ಆಫೀಸ್ಗೆ ಇದು ಹೊಸಕೋಟೆಗೆ ಆಫೀಸ್ಗೆ ಹೋಗಲ್ಲ, ನಾವು ಸರಿಪಡಿಸ್ಕೊಬೇಕು ಅನ್ನೋರು ಇದ್ರೆ ಆದಷ್ಟು ಅಂಗನವಾಡಿ ಟೀಚರ್ಸ್ ಮಾಡ್ಕೊಡ್ತಾರೆ. ಅಧಿಕಾರಿಗಳು ಅವ್ರ ಹತ್ರ ನೇರವಾಗಿ ಹೋದ್ರೆ ಮಾಡ್ಕೊಡ್ತಾರೆ. ಹಾಗೆ ಪಕ್ಷದಲ್ಲಿ ಹೋಗಕ್ಕಾಗಲ್ಲ, ನಮ್ಗೆ ಸಮಸ್ಯೆ ಇದೆ ಅನ್ನೋರು ನಮ್ಮ ಪಂಚಾಯತಿ ಆಫೀಸಲ್ಲಿ PDO ಆಫೀಸ್ ಇದ್ದಲ್ಲಿ PDO ತಲುಪಿಸ್ರಿ, ಆ PDO ನಮ್ಮ ಇಒ ಆಫೀಸ್ಗೆ ತಲುಪಿಸ್ತಾರೆ. ಅಲ್ಲಿಂದ ನಾವು ಅಧಿಕಾರಿಗಳು ತಲುಪಿಸಿ ಅಕ್ಕ ಏನು ನೀವೇ ಸರಿಪಡಿಸಿ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ.